ತಮ್ಮ ಜೀವಮಾನವಿಡೀ ಅರಣ್ಯದ ಕಾವಲು ಕಾಯುವವರಿಗೆ ಕಷ್ಟಪಟ್ಟು ಪ್ರಕೃತಿಯನ್ನು ರಕ್ಷಿಸಿ ವನ್ಯಜೀವಿಗಳ ಸಂಘರ್ಷದ ವೇಳೆ ಹಗಲಿರುಳು ದುಡಿಯುತ್ತಿರುವ ಇಲಾಖೆಯ ದಿನಗೂಲಿ ಹೊರಗುತ್ತಿಗೆ ಕಾರ್ಮಿಕರಿಗೆ ಸರ್ಕಾರ ಸ್ಪಂದಿಸಬೇಕಿದೆ. ಶಾಸಕರು ಕೂಡ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕೆಂದು ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಮನವಿ ಮಾಡಿದ್ದಾರೆ. ಶಾಸಕ ಎಸ್ ಪೊನ್ನಣ್ಣ ಕರೆದಿದ್ದ ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗದ ದಿನಗೂಲಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಮಟ್ಟದ ಸಭೆಯಲ್ಲಿ ಸಂಕೇತ್ ಪೂವಯ್ಯ ಮಾತನಾಡಿದರು. 1996ರಲ್ಲಿ ದಿನಗೂಲಿ ನೌಕರರಾಗಿ ನೇಮಕವಾದವರನ್ನು 2017ರಲ್ಲಿ ಹೊರಗುತ್ತಿಗೆ ನೌಕರರನ್ನಾಗಿ ಬದಲಿಸಲಾಯಿತು. ಆರೋಗ್ಯ ವಿಮೆ ಯಾವುದೂ ಇಲ್ಲದೆ ನೌಕರರು ಸಂಕಷ್ಟದಲ್ಲಿದ್ದಾರೆ. ಸಾವಿರಾರು ನೌಕರರು ಬರಿಗೈಯಲ್ಲೇ ನಿವೃತ್ತಿಯಾಗಿದ್ದಾರೆ ಎಂದು ಸಂಕೇತ್ ವಿಷಾದ ವ್ಯಕ್ತಪಡಿಸಿದರು. ಆನೆ ಹಿಮ್ಮೆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಸಸ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಕಳ್ಳಬೇಟೆ ಶಿಬಿರದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅತ್ಯಂತ ಅಮಾನವೀಯವಾಗಿ ನಮ್ಮನ್ನ ನಡೆಸಿಕೊಂಡು ಬಂದಿದ್ದಾರೆ ಕೆಲವು ಅಧಿಕಾರಿಗಳು. 2017ರಲ್ಲಿ ಏನು ಒಬ್ಬ ಅಧಿಕಾರಿ, ಒಬ್ಬ ಅಪರ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಯಾವುದೇ ಒಂದು ಸರ್ಕಾರದ ಆದೇಶ ಇಲ್ಲದೇನೆ ಎಲ್ಲ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಏಕಾಏಕಿ ನಮ್ಮನ್ನ 1996ರಲ್ಲಿ ಸರ್ಕಾರ ಏನು ದಿನಗೂಲಿ ಆಧಾರದ ಮೇಲೆ ನಮಗೆ ಏನು ನೇಮಕಾತಿಯನ್ನು ಮಾಡಿಕೊಂಡು ಸರ್ಕಾರ ನಮಗೆ ಸಂಬಳವನ್ನು ಕೊಟ್ಟುಕೊಂಡು ಬಂತು. 21 ವರ್ಷ ನಾವು ದುಡಿದು 21 ವರ್ಷ ನಾವು ದುಡಿದದನ್ನ ನೀರಿಗೆ ಹಾಕಿ 2017ರಲ್ಲಿ ಏಕಾಏಕಿ ನಮ್ಮನ್ನ ಹೊರ ಗುತ್ತಿಗೆ ಅಂತ ಮಾಡಿ ಯಾವುದೋ ಗುತ್ತಿಗೆದಾರನ ಮಡಿಲಲ್ಲಿ ನಮ್ಮನ್ನ ಹಾಕಿ ಯಾವುದೇ ರೀತಿಯಲ್ಲಿ ನಮ್ಮ ಸೇವೆಗೆ ಮನ್ನಣೆ ಸಿಗದೇ ಇರತಕ್ಕಂಥ ರೀತಿಯಲ್ಲಿ ನೋಡಿ, ಯಾವುದೇ ಭದ್ರತೆ, ವಿಮೆ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಯಾಕಂದ್ರೆ ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಕೆಲಸ ಮಾಡ್ತೇವೆ, ಸಂರಕ್ಷಣೆಗೋಸ್ಕರ ಕೆಲಸ ಮಾಡ್ತೇವೆ, ಸಂಘರ್ಷದಲ್ಲಿ ನಮ್ಮ ಜೀವವನ್ನು ಒಡ್ಡಿ 24 ಗಂಟೆ ನಾವು ಕೆಲಸ ಮಾಡ್ತೇವೆ. ಯಾವುದೇ ಸರ್ಕಾರದ ಆದೇಶ ಇಲ್ಲ. ಮತ್ತೆ ಹೇಳ್ತೇನೆ ನಾನು, ಯಾವುದೇ ಮಂತ್ರಿ ಅಥವಾ ಮುಖ್ಯಮಂತ್ರಿಯ ಆದೇಶ ಇಲ್ಲದೇನೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆನೂ ಕೂಡ ಮಾತನಾಡ್ದೇನೆ ಏನು ಹೊರಗುತ್ತಿಗೆ ಅಂತ ಮಾಡಿ ನಮಗೆ ಏನು ತೀವ್ರವಾದಂತ ಒಂದು ಅನ್ಯಾಯ ಆಗಿದೆ. ಏನು 100 ಮೀಟರ್ ನಾವು ಓಡಿದ್ದೇವೆ, ಮತ್ತೆ ನಮ್ಮನ್ನ ತಗೊಂಡು ಬಂದು ಶುರು ಮಾಡದಲ್ಲಿ ನಮ್ಮನ್ನ ಏನು ತಗೊಂಡ್ಬಂದು ನಿಲ್ಸಿದ್ದಾರೆ. ಸರ್, ಸುಮಾರು 1000 ಜನ, 1200 ಜನ ನಮ್ಮಲ್ಲಿ 25-30 ವರ್ಷ ಕೆಲಸ ಮಾಡಿ ಅವರು ನಿವೃತ್ತಿ ಆಗಿದ್ದಾರೆ. ಸರ್, ನಿವೃತ್ತಿ ಆದಾಗ ಕಷ್ಟಪಟ್ಟು ಈ ಪ್ರಕೃತಿಯನ್ನ ಕಾವಲು ಕಾಯ್ದವನಿಗೆ, ಈ ವನ್ಯಜೀವಿಯನ್ನ ಸಂರಕ್ಷಣೆ ಮಾಡಿದವನಿಗೆ, ಸಂಘರ್ಷಕ್ಕೆ ಹಗಲಿರಲು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ದುಡಿದವನಿಗೆ 1 ರೂಪಾಯಿ ಕೂಡ ಸಂಭಾವನೆ, 1 ರೂಪಾಯಿ ಕೂಡ ಅವರಿಗೆ ನಿವೃತ್ತಿ ಆಗುವಾಗ ಸಿಗದೇ ಇರುವಂತ ರೀತಿಯಲ್ಲಿ ಮಾಡಿ ಆ ಅಧಿಕಾರಿ ನಮಗೆ ಇವತ್ತು ನಿವೃತ್ತಿ ಆದ್ಮೇಲೆ ಸರ್ ಎಷ್ಟೋ ಜನ ನಮ್ಮಲ್ಲಿ ಅನಾಥಾಶ್ರಮ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟೋ ಜನ ನಮ್ಮಲ್ಲಿ ವೃದ್ಧಾಶ್ರಮ ಸೇರ್ಕೊಂಡಿದ್ದಾರೆ. ಸರ್, ಎಷ್ಟೋ ಜನ ನಮ್ಮಲ್ಲಿ ಕಟ್ಟಡ ಕಾರ್ಮಿಕರಾಗಿ ಮತ್ತಿತರ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಅವರು ಇವಾಗ ಅವರು ಕೂಡ ಏನು ಅವರ ಆರೋಗ್ಯದ ಸಮಸ್ಯೆ ಏನು, ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಏನು, ಒಂದು ಸಕ್ಕರೆ ಕಾಯಿಲೆನೇ ಇರ್ಬೋದು ಅಥವಾ ರಕ್ತದ ಒತ್ತಡ, ಇವತ್ತು ಮಾತ್ರೆಗಳು ತಗೊಳಕಾಗ್ತಾ ಇಲ್ಲ. ಅವ್ರ ಮಕ್ಕಳು, ನೀನು 30 ವರ್ಷ ಅರಣ್ಯ ಇಲಾಖೆಗೆ ಕೆಲಸ ಮಾಡಿದ್ಯಾ, ನಿನಗೆ ಒಂದು ಮಾತ್ರೆ ತಗೊಳ್ಳೋಕೆ ಗತಿ ಇಲ್ವಾ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸರ್, ಇವತ್ತು ಸಂತೆಯಲ್ಲಿ ಭಿಕ್ಷುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಕೆಲವೊಬ್ರು 25-30 ವರ್ಷ ನಮಗೆ ಕೆಲಸ ಮಾಡಿದ್ದಾರೆ. ಸರ್, ಸಂಘರ್ಷದ ವಿಚಾರದಲ್ಲಿ, ಸಂರಕ್ಷಣೆ ವಿಚಾರದಲ್ಲಿ ಆ ಒಂದು ಅಧಿಕಾರಿ ಅವೈಜ್ಞಾನಿಕ ನಿರ್ಧಾರದಿಂದಾಗಿ ಇಷ್ಟೊಂದು ಕುಟುಂಬಗಳು ಕಣ್ಣಲ್ಲಿ ರಕ್ತ ಇದೆ. ಸರ್, ಕಣ್ಣಲ್ಲಿ ನೀರಲ್ಲ, ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಸರ್, ದಯಮಾಡಿ ಸರ್, ನಾವೆಲ್ಲರೂ ತಮ್ಮಲ್ಲಿ ತಮ್ಮ ಒಬ್ಬ ಹೃದಯವಂತ ಶಾಸಕರಿದ್ದೀರಿ. ನೀವು, ತಮಗೆ ಇದೆಲ್ಲ ಸಮಸ್ಯೆಗಳ ಅರಿವಿಕೆ ಇದೆ. ತಾವು ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿದ್ದೀರಿ. ಏನು ಕಾನೂನು ಉಲ್ಲಂಘನೆ ಆಗಿದೆ ಈ ಅಧಿಕಾರಿಯಿಂದ, ಅದನ್ನ ಸರಿ ಮಾಡಿಸ್ತಕ್ಕಂಥ ಕೆಲಸವನ್ನ ತಾವು ದಯಮಾಡಿ ಮಾಡಬೇಕು. ಈ ವೇಳೆ ಮಾತನಾಡಿದ ಶಾಸಕ ಪೊನ್ನಣ್ಣ, ಈಗಾಗಲೇ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರೊಂದಿಗೆ ಮಾತನಾಡಿರುವುದಾಗಿ ಹೇಳಿದರು. ಅತಿ ಶೀಘ್ರದಲ್ಲಿ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವುದೆಂದು ಅವರು ಭರವಸೆ ನೀಡಿದರು. ಅವರ ಪರವಾಗಿ ನಾನು ವಕಾಲತ್ ವಹಿಸಿ ವಾದವನ್ನು ಕೂಡ ಮಾಡಿದ್ದೆ. 2019 ಕೋವಿಡ್ ಬರೋಕ್ಕಿಂತ ಮೊದಲು 19 3 ಅರ್ಜಿ ಹಾಕಿದ್ವಿ. ಅದು 1 ಅರ್ಜಿ ಪುರಸ್ಕಾರ ಆಗಿದೆ, ಅದನ್ನು ಸರ್ಕಾರ ಅದನ್ನ ಪಾಲನೆ ಮಾಡಿದೆ. ಅದರಿಂದ ಇದನ್ನ ಖಂಡಿತವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ ಸರ್. ಮತ್ತೆ ಅರಣ್ಯ ಸಚಿವರನ್ನು ಕೂಡ ಭೇಟಿ ಮಾಡಿ ಅವರ ಮನವೊಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ.
ಅವಶ್ಯಕತೆ ಇದ್ದರೆ ನಾವೆಲ್ಲ ಕೂಡ ಬೆಂಗಳೂರಿನಲ್ಲಿ ಹೋಗಿ ಮತ್ತೊಮ್ಮೆ ಅವನ್ನ ಭೇಟಿಯನ್ನು ಮಾಡೋಣ. ಎಲ್ಲ ಪ್ರಯತ್ನದ ನಂತರವೂ ಕೂಡ ಯಶಸ್ಸು ದೊರಕಲಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಸರ್ಕಾರದ ವಿರುದ್ಧ ಕಾನೂನಿನ ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೆ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳೋ ಯಾಕಂದರೆ ಕಾನೂನಿನಲ್ಲೇ ತೊಡಕಿಲ್ಲ ಅಂತ ಹೇಳಿದ್ಮೇಲೆ ಬರೀ ರಾಜಕೀಯ ಇಚ್ಛಾಶಕ್ತಿಯಿಂದ ಬಡವರಿಗೆ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಅದು ಯಾವುದೇ ಸರ್ಕಾರ ಆಗಲಿ ಆ ಥರ ಕೆಲಸ ಮಾಡಬಾರ್ದು. ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕು, ಆ ಧ್ವನಿಗೆ ಶಕ್ತಿ ಕೊಡುವಂಥ ಕೆಲಸ ನಾನು ನಿಮ್ಮ ಜೊತೆಗೆ ಸೇರಿ ಮಾಡ್ತೀನಿ. ಆದರೆ ಖಂಡಿತವಾಗಿ ಇವತ್ತಿರುವಂಥ ರಾಜ್ಯದಲ್ಲಿರುವಂಥ ಸರ್ಕಾರ ನಿಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಡವರ ಪರ ಇರುವಂಥ ಸರ್ಕಾರ, ಪೋಷಕರ ಪರ ಇರುವಂಥ ಸರ್ಕಾರ, ನೌಕರರು, ದಿನಗೂಲಿ ನೌಕರರು ಅವರ ಪರ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟ. ಯಾಕೆಂದರೆ ನಮ್ಮ ತತ್ವ ಸಿದ್ಧಾಂತಗಳು ಕೂಡ ಬಡವರನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳುವಂಥದ್ದೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಜನರ ಭಾವನೆಗಳ ಜೊತೆ ಆಟ ಆಡಿ ಚೆಲ್ಲಾಟವನ್ನಾಡಿ ರಾಜಕಾರಣವನ್ನು ಮಾಡುವಂಥದ್ದು ನಮ್ಮ ಸಿದ್ಧಾಂತ ಅಲ್ಲ. ಅದು ಬಹಳ ಸ್ಪಷ್ಟವಾಗಿ ಇಲ್ಲಿ ಸೇರಿರುವಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಯಾಕಂದರೆ ನಾವು ಯಾರು ನೈಜವಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಗುರುತಿಸಲಿಲ್ಲ ಅಂದರೆ ಹೋರಾಟ ದಾರಿ ತಪ್ಪಿಸೋಂಥವ್ರು ಬಹಳಷ್ಟು ಜನ ಇರ್ತಾರೆ, ನಮ್ಮ ಮಧ್ಯಾಹ್ನ ಇರ್ತಾರೆ, ಹೊರಗಡೆ. ಆದರೆ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ನಡೆಯೋದನ್ನ ಬಹಳ ಹತ್ತಿರದಿಂದ ನೋಡಿ, ಮುಖ್ಯಮಂತ್ರಿಗಳ ಕಾರ್ಯವೈಖರಿಗಳನ್ನ ಬಹಳ ಹತ್ತಿರದಿಂದ ನೋಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. 100ಕ್ಕೆ 100 ಬಡವರ ಪರ, ನೌಕರರ ಪರ ಇರುವಂತ ಸರ್ಕಾರ ಈ ದೇಶದಲ್ಲಿ ಅದರಿದ್ರೆ ಅದು ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯನವರ ಸರ್ಕಾರ. ಅದರಿಂದ ಆ ವಿಶ್ವಾಸದಿಂದ ನಮಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಈ ಸಮಸ್ಯೆ ಬಗೆಹರಿಯುವಂಥ ಕೆಲಸ ಆಗುತ್ತೆ. ಇದಕ್ಕೆ ನಮ್ಮ ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ. ಸಂಘದ ಗೌರವಾಧ್ಯಕ್ಷ ಎನ್ ನಾಗರಾಜ್, ಹರೀಶ್ ಮತ್ತು ಮುಖಂಡರು ಹಾಜರಿದ್ದರು. ವಿವಿಧ ಜಿಲ್ಲೆಗಳ ಹೊರಗುತ್ತಿಗೆ ನೌಕರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.